ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಅರೆ ನಿಂತ್ಕೊಳ್ಳಿ, ಚಿತ್ರಾನ್ನ ಮಾಡ್ತಾ ಇದ್ದಾರೆ. ಚಿತ್ರಾನ್ನ ನಮಗೇನು ಗೊತ್ತಿಲ್ವ ಅಂತ ವಾಪಸ್ ಹೋಗಬೇಡಿ. ಇದು ಚಿತ್ರಾನ್ನ ಅಲ್ಲ, ಇದೊಂದು ಫ್ಲೇವರ್ಫುಲ್ ಆಗಿರೋ ಅಂತಹ ರೈಸ್. ನಿಮಗೆ ಕಂಡುಹಿಡಿಯೋಕ್ಕೆ ಆಗೋದಿಲ್ಲ, ತಿಂದರೂ ಕೂಡ ಗೊತ್ತಾಗೋದಿಲ್ಲ ಇದರಲ್ಲಿ ನಾವು ಏನು ಯೂಸ್ ಮಾಡಿದ್ದೀವಿ ಅಂತ. ಅಷ್ಟು ಸೂಪರ್ ಡೂಪರ್ ಆಗಿರೋ ಅಂಥ ಒಂದು ರೈಸ್ ಮಾಡೋಣ. ಮನೇಲಿ ಏನಾದರೂ ಕ್ಯಾಬೇಜ್ ಇದ್ದರೆ ಆ ಕ್ಯಾಬೇಜ್ನ ಯೂಸ್ ಮಾಡಿಕೊಂಡು ಈ ರೀತಿ ಒಂದು ಕ್ಯಾಬೇಜ್ ರೈಸ್ನ ಮಾಡೋಣ. ಅಥವಾ ಇದಕ್ಕೆ ನೀವು ಕ್ಯಾಬೇಜ್ ಚಿತ್ರಾನ್ನ ಅಂತಲೇ ಹೇಳಿದ್ರು ಹೇಳ್ಬೋದು. ಬಟ್ ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿರುತ್ತೆ. ಯಾರೆಲ್ಲ ಕ್ಯಾಬೇಜ್ ತಿನ್ನಲ್ಲ ಅವ್ರಿಗೆಲ್ಲ ಕ್ಯಾಬೇಜ್ ಇದೆ ಅಂತ ಗೊತ್ತಿಲ್ಲದೆ ಇದರಲ್ಲಿ ನಾವು ಕ್ಯಾಬೇಜ್ನ ತಿನ್ನಿಸ್ಬೋದು. ಸೊ ಹಾಗಿದ್ರೆ ತಡ ಮಾಡಿದೆ ಈ ಕ್ಯಾಬೇಜ್ ರೈಸ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಬಟ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋವಂಥ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಅದನ್ನು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಸೊ ಕ್ಯಾಬೇಜ್ ರೈಸ್ ಮಾಡೋದಕ್ಕೆ ಮೊದಲನೇ ಕಂಡೀಷನ್ ಅಂದರೆ ಸ್ವಲ್ಪ ದಪ್ಪ ತಳ ಇರೋವಂಥ ಒಂದು ಪಾತ್ರೆ ಇಟ್ಕೋಬೇಕು. ತಳ ಸೀದ್ರೆ ಚೆನ್ನಾಗಿರಲ್ಲ, ಈರುಳ್ಳಿ ಎಲ್ಲ ಸೀದಂಗಾದರೆ. ಸೊ ಅದಕ್ಕೆ ನೋಡಿ ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಚಿತ್ರಾನ್ನಕ್ಕೆ ಯಾವ ರೀತಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ತೀವೋ ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಬೇಕಾಗತ್ತೆ. ಅದು ರೈಸು ಮತ್ತು ಕ್ಯಾಬೇಜ್ ಎಲ್ಲ ಬೇಯುವಾಗ ಹೀರ್ಕೊಂಬಿಡುತ್ತೆ. ಅಷ್ಟು ಎಣ್ಣೆ ಅಂತ ನಿಮಗೇನು ಅನಿಸೋದಿಲ್ಲ ತಿನ್ನೋವಾಗ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ 1 ಸ್ಪೂನ್ ಅಂತ ಲೆಕ್ಕ, ನೀವು ಮನೇಲಿ ನಾರ್ಮಲ್ ಒಗ್ಗರಣೆಗೆ ಎಷ್ಟು ಯೂಸ್ ಮಾಡ್ತೀರಲ್ವ ಅಷ್ಟು 1 ಸ್ಪೂನಷ್ಟು ಕಡಲೆಬೇಳೆ, ಹಾಗೆಯೇ 1 ಸ್ಪೂನಷ್ಟು ಉದ್ದಿನಬೇಳೆನ ಹಾಕಬೇಕು. ಅದೊಂದು ಚೂರು ಸ್ವಲ್ಪ ಕೆಂಪಗೆ ಆಗಬೇಕು. ಅದೊಂದು ಸ್ವಲ್ಪ ಲೈಟಾಗಿ ಕೆಂಪಾಗ್ತಾ ಇದೆ ಅಂತ ಅನ್ನಿಸ್ದಾಗ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನ್ ಸಾಕು. ಹಾಗೆಯೇ ಒಂದು ಅರ್ಧ ಅಥವಾ ಒಂದು 3/4 ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಸ್ವಲ್ಪ ಚೆನ್ನಾಗಿ ಸಿಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಸಿಡಿದಾಗ ಅದ್ರ ಫ್ಲೇವರ್ ಒಂಥರ ಚೆನ್ನಾಗಿ ಬರ್ತಾ ಇರುತ್ತೆ ನಾವು ರೈಸ್ ತಿನ್ನುವಾಗ. ಅದಾದಮೇಲೆ ಸಣ್ಣ ಕಟ್ ಮಾಡಿರೋವಂಥ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆಯೇ ಉದ್ದುದ್ದಕ್ಕೆ ಸಿಳಿರೋವಂತಹ ಒಂದು 6ರಿಂದ 8 ಮೆಣಸಿನ್ಕಾಯಿಗಳು. ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ, ಒಣ ಮೆಣಸಿನ್ಕಾಯಿ ಬಳಸ್ಬೋದು ಅಂತ ಕೇಳ್ಬೋದು, ಬಟ್ ಅಷ್ಟೇನು ಅದಕ್ಕೆ ಸೂಟ್ ಆಗೋಲ್ಲ. ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ. ಒಂದು 2 ಈರುಳ್ಳಿನ ತುಂಬ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆದಷ್ಟು ನಾವು ಮಾಡೋವಂಥ ಅಡುಗೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಈರುಳ್ಳಿ ಹಸಿಯಾಗಿ ಬಾಯಿಗೆ ಸಿಗ್ತಾಯಿದ್ರೆ ಅಷ್ಟೊಂದು ಏನದು ಚೆನ್ನಾಗಿದೆ ಅಂತ ಅನಿಸಲ್ಲ. ಈರುಳ್ಳಿ ಒಂದು ಸ್ವಲ್ಪ ತುಂಬ ಏನದು ಬೆಂದಿಲ್ಲ, ಸ್ವಲ್ಪ ಬೆಂದಿದ ತಕ್ಷಣ ಅದಕ್ಕೆ ಸಣ್ಣ ಕಟ್ ಮಾಡಿರೋಂಥ ಒಂದು ಚಿಕ್ಕದು ಕ್ಯಾಪ್ಸಿಕಮ್ ಇದೆ, ಅದನ್ನು ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಹಾಕೋಬೋದು, ಇಲ್ಲ ಆಪ್ಷನಲ್, ಅದು ಹಾಕದೆ ಕ್ಯಾಪ್ಸಿಕಮ್ ಇಲ್ಲ ಪರವಾಗಿಲ್ಲ ಹಾಗೆ ಮಾಡ್ಬೋದು ಅಂದರೆ ಹಾಗೆ ಕೂಡ ಮಾಡ್ಬೋದು. ಇವೆಲ್ಲ ಎಕ್ಸ್ಟ್ರಾ ಫ್ಲೇವರ್ಸಿಗಷ್ಟೇ. ಸೊ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಬಾಡಿಸಿದ ನಂತರ ಇದಕ್ಕೆ 1 ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಒಂದು 1 ಸ್ಪೂನ್ ಅಂದ್ಕೊಳ್ಳಿ, 1 ಸ್ಪೂನಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಉಪ್ಪು ಮತ್ತು ಆಮೇಲೆ ರೈಸ್ನ ಆ್ಯಡ್ ಮಾಡುವಾಗ ಕೂಡ ಮಾಡ್ಕೋಬೇಕಾಗತ್ತೆ. ಈಗ ಜಸ್ಟ್ ಈರುಳ್ಳಿ ಅದು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂಥೇಳಿ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಅದನ್ನು ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಇದಕ್ಕೆ ನಾವು ಅನ್ನನ ಸಪ್ರೇಟಾಗಿ ಮಾಡ್ಕೋಬೇಕು. ಇದು 1 ಪಾಟ್ ರೈಸ್ ಥರ ಅಕ್ಕಿ ಹಾಕಿ ಅದರಲ್ಲೇ ಕೂಗಿಸೋದು ಬೇಯಿಸೋದು ಆ ಥರ ಇಲ್ಲ. ನಾರ್ಮಲ್ ಚಿತ್ರಾನ್ನಕ್ಕೆ ಯಾವ ರೀತಿ ಸಪ್ರೇಟಾಗಿ ಅನ್ನ ಮಾಡಿಕೊಂಡು ಕಲಿಸ್ಕೊಳ್ತೀವಲ್ವ ಆ ರೀತಿ ಇದು ಕೂಡ ಅನ್ನ ಸಪ್ರೇಟಾಗಿ ಮಾಡ್ಕೋಬೇಕು. ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಆಗಿರೋ ಅಂತಹ ಕ್ಯಾಬೇಜ್ ಅಥವಾ ಎಲೆಕೋಸನ್ನ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಎಲೆಕೋಸು ತೊಗೊಂಡಿದ್ದೀನಿ ಇವತ್ತು. ತುಂಬ ಸಣ್ಣ ಕಟ್ ಮಾಡಬೇಕು. ಈರುಳ್ಳಿ ಯಾವ ಥರ ಕಟ್ ಮಾಡಿದ್ದೀವಲ್ವ ಅದೇ ಥರ ಸಣ್ಣಕ್ಕೆ ಕ್ಯಾಬೇಜ್ನ ಚೆನ್ನಾಗಿ ಅದನ್ನು ವಾಶ್ ಮಾಡಿ ಸಣ್ಣ ಕಟ್ ಮಾಡಿ ಅದನ್ನು ಸೇರಿಸ್ಕೋಬೇಕು. ಇದು ಸ್ವಲ್ಪ ಚೆನ್ನಾಗಿ ಮಗ್ಗಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಎಣ್ಣೆಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನೀರೇನು ಸೇರಿಸೋ ಅವಶ್ಯಕತೆ ಇಲ್ಲ. ನೀರು ಹಾಕಿ ಇದನ್ನು ಬೇಯಿಸೋದಿಲ್ಲ, ಅಷ್ಟು ಚೆನ್ನಾಗಿರಲ್ಲ ಗೊಜ್ಜುಗಳಿಗೆಲ್ಲ ನೀರು ಹಾಕಿ ಬೇಯಿಸಿದ್ರೆ. ಸೊ ಎಣ್ಣೆಲೇ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅದಕ್ಕೇ 1 ಸ್ಪೂನ್ ಎಣ್ಣೆ ಎಕ್ಸ್ಟ್ರಾ ಹಾಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬೇಯೋದಕ್ಕೆ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ. ಸೊ ನೋಡೋಣ, ಒಂದು 5ರಿಂದ 6 ನಿಮಿಷ ಆಗಿದೆ. ನೋಡಿ ಚೆನ್ನಾಗಿ ಬೆಂದಿದೆ. ಕ್ಯಾಬೇಜ್ ಎಲ್ಲ ಸ್ವಲ್ಪ ಅದು ಕೂಡ ಈರುಳ್ಳಿ ಥರ ಟ್ರಾನ್ಸ್ಪರೆಂಟ್ ಆದಂಗೆ ಆಗುತ್ತೆ, ನಮಗೆ ಗೊತ್ತಾಗುತ್ತೆ ಅದು ಯಾವಾಗ ಬೆಂದಿದೆ ಅಂತ. ಮತ್ತು ಅದರದ್ದು ಒಂದು ಹಸಿ ವಾಸನೆ ಇರುತ್ತೆ ಕ್ಯಾಬೇಜ್ ಯೂಸ್ ಮಾಡುವಾಗ, ಅದೆಲ್ಲ ಹೋಗಿರುತ್ತೆ ಸ್ಮೆಲ್ಲು. ಆ ಟೈಮಿಗೆ ಇದು ಕ್ಯಾಬೇಜ್ ಚೆನ್ನಾಗಿ ಬೆಂದಿದೆ ಅಂತ. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಒಂದು 2ರಿಂದ 3 ಚಿಟಿಕೆಯಷ್ಟು ಅರಿಶಿನ ಒಂದು ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ನಮ್ಮ ಭಾರತೀಯ ಅಡುಗೆಗಳಲ್ಲಿ ಅದೊಂದು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಸೊ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಒಗ್ಗರಣೆ ಕೆಲವರು ಯೂಸ್ ಮಾಡ್ತಾರೆ, ಈ ಥರ ಕೆಲವ್ರು ಮೇಲೆ ಹಾಕ್ತಾರೆ, ಕೆಲವರು ರೈಸ್ ಕಲಸಿದ ಮೇಲೆ ಕೂಡ ಹಾಕ್ತಾರೆ. ಅದು ನಿಮ್ಮ ಇಷ್ಟ, ನಿಮಗೆ ಬಿಟ್ಟಿದ್ದು. ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ, ಕೊತ್ತಂಬರಿ ಸೊಪ್ಪು, ನಮ್ಮ ಗೊಜ್ಜು ಈಗ ಆಲ್ಮೋಸ್ಟ್ ಆಲ್ ತಯಾರಾಗಿದೆ.
ನಾವು ಎಷ್ಟೊಂದು ವೆರೈಟೀಸ್ ಆಫ್ ಚಿತ್ರಾನ್ನಗಳು ಮಾಡ್ತೀವಿ. ತರಕಾರಿ ಚಿತ್ರಾನ್ನ, ಹುಣಸೆಹಣ್ಣಿನ ಚಿತ್ರಾನ್ನ, ನಿಂಬೆಹಣ್ಣಿನ ಚಿತ್ರಾನ್ನ, ಟೊಮೆಟೊ ಚಿತ್ರಾನ್ನ. ಇದಕ್ಕೂ ನೀವು ಚಿತ್ರಾನ್ನ ಅಂತ ಬೇಕಾದರೆ ಹೆಸರು ಕೊಡ್ಬೋದು, ಕ್ಯಾಬೇಜ್ ಚಿತ್ರಾನ್ನ ಅಥವಾ ಕ್ಯಾಬೇಜ್ ರೈಸ್ ಅಂತ ಕೂಡ ಕರಿಬೋದು. ಬಟ್ ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲ್ ಬರೀ ಚಿತ್ರಾನ್ನದಲ್ಲಿ ಯಾವುದು ತರಕಾರಿ ಇರೋದಿಲ್ಲ, ಇದರಲ್ಲಿ ನಾವು ಒಂದು ತರಕಾರಿ ಕೂಡ ಆ್ಯಡ್ ಮಾಡಿದ್ವಿ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಸೊ ನಮ್ಮ ಗೊಜ್ಜು ಆಲ್ಮೋಸ್ಟ್ ಆಲ್ ರೆಡಿಯಾಗಿದೆ. ಸ್ವಲ್ಪ ಸಿಮ್ ಮಾಡಿದ್ದೀನಿ, ಅದೊಂದು ಸ್ವಲ್ಪ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಬೆರೀಲಿ ಅಂತ ಹೇಳಿ ಸಿಮ್ಮಲ್ಲಿ 1 ನಿಮಿಷ ಅದು ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಈಗ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಹೋಳು ಸಾಕಾಗತ್ತೆ. ಇದಕ್ಕೆ ಹುಣಸೆ ಹಣ್ಣು ಏನು ಅಷ್ಟು ಸೂಟಬಲ್ ಆಗೋಲ್ಲ. ನಾರ್ಮಲ್ ಚಿತ್ರಾನ್ನಕ್ಕೆ ಕೆಲವು ಸಲ ಹುಣಸೆ ಹಣ್ಣು ಕೂಡ ಹಾಕ್ತೀವಿ, ಬಟ್ ಇದಕ್ಕೇನು ಅಷ್ಟು ಸೂಟ್ ಆಗೋಲ್ಲ. ನಿಂಬೆಹಣ್ಣು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಿಂಬೆ ರಸ ಎಲ್ಲ ಚೆನ್ನಾಗಿ ಹಿಂದೆ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ಬೇಕಿದ್ರೆ ಸ್ಟವ್ನ ಆಫ್ ಮಾಡ್ಕೋಬೋದು. ನಿಂಬೆಹಣ್ಣು ಹಾಕಿದ್ಮೇಲೆ ಹೆಚ್ಚೊತ್ತು ಅದನ್ನು ಫ್ರೈ ಮಾಡಿದ್ರೆ ನಿಂಬೆಹಣ್ಣಿಂದು ಫ್ಲೇವರ್, ಅದರಲ್ಲಿರುವಂತಹ ವಿಟಮಿನ್ ಸಿ ಅದು ಅಂಶ ಹೋಗಿಬಿಡುತ್ತೆ. ಸೊ ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ಈಗೇನೆ ಆಲ್ಮೋಸ್ಟ್ ಏನು ರೆಡಿನೇ ಆಗಿಬಿಟ್ಟಿದೆ ಗೊಜ್ಜು. ಈಗ ಇದಕ್ಕೆ ರೈಸ್ನ ಬೆರೆಸ್ಬೇಕು. ರೈಸ್ನ ಬೆರೆಸೋದಕ್ಕೆ ಮುಂಚೆ ಸ್ವಲ್ಪ ಗೊಜ್ಜನ್ನ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದೇ ಸಲಕ್ಕೆ ಅಷ್ಟು ಅವಶ್ಯಕತೆ ಇಲ್ಲ. ಇದು ನೀವು ಗೊಜ್ಜನ್ನ ಎತ್ತಿಟ್ಕೊಂಡು ಯಾವಾಗ ಬೇಕೋ ಆವಾಗ ರೈಸ್ಗೆ ಯೂಸ್ ಮಾಡ್ಕೋಬೋದು. ಸೊ ಗೊಜ್ಜನ್ನ ಎತ್ತಿಟ್ಕೊಂಡಿದ್ದಾಯಿತು. ಈಗ ಉಳಿದಿರೋ ಅಂತಹ ಗೊಜ್ಜಿಗೆ ಅನ್ನನ ಬೆರೆಸ್ತಾ ಇದ್ದೀನಿ. ನನ್ನ ಹತ್ರ ಇವತ್ತು ಹಸಿ ಬಟಾಣಿ ಇರಲಿಲ್ಲ, ಹಾಗಾಗಿ ನಾನು ಅನ್ನ ಮಾಡುವಾಗ ಒಣ ಬಟಾಣಿಯನ್ನು ಸೇರಿಸ್ಕೊಂಡು ಅನ್ನವನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಬಟಾಣಿನ ನೆನೆಸ್ಬಿಟ್ಟು ಅನ್ನ ಜೊತೆ ಹಾಕ್ಕೊಂಡು ಅದನ್ನು ಬೇಯಿಸ್ಕೊಂಡು ರೈಸು ಮತ್ತು ಬಟಾಣಿ ಎರಡೂ ಇಲ್ಲಿ ಬೇಯಿಸ್ಕೊಂಡಿದ್ದೀನಿ. ನಮ್ಮ ಮನೇಲಿ ಹಸಿ ಬಟಾಣಿ ಇದೆ ಅನ್ನೋರು ನೀವು ಈರುಳ್ಳಿ ಎಲ್ಲ ಹಾಕ್ತಿರಲ್ವ, ಕ್ಯಾಪ್ಸಿಕಮ್ ಎಲ್ಲ ಹಾಕೋ ಅಂಥ ಟೈಮಲ್ಲಿ ಬಟಾಣಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಕ್ಯಾಬೇಜ್ ಜೊತೆ. ಇಲ್ಲ ಇವಾಗ ನಾನು ಮಾಡಿದ್ದೀನಲ್ಲ ಆ ಥರ ಅನ್ನದ ಜೊತೆ ಬಟಾಣಿನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಹಾಗೆ ಕೂಡ ಮಿಕ್ಸ್ ಮಾಡ್ಕೋಬೋದು. ಹೇಗಾದರೂ ಯೂಸ್ ಮಾಡ್ಕೊಳ್ಳಿ. ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ವಿ, ಬಟ್ ಎಷ್ಟೇ ಉಪ್ಪು ಹಾಕಿದರೂ ಅನ್ನ ಮಿಕ್ಸ್ ಮಾಡುವಾಗ ಒಂಚೂರು ಉಪ್ಪು ಬೇಕನ್ಸುತ್ತೆ. ಕೆಲವರು ಅನ್ನ ಮಾಡುವಾಗ ಉಪ್ಪು ಹಾಕಿ ಮಾಡ್ತಾರೆ ರೈಸಿಗೆ. ಆ ಥರದವರು ಉಪ್ಪನ್ನ ಬೆರೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವೇನು ಅನ್ನ ಮಾಡುವಾಗ ಉಪ್ಪನ್ನ ಸೇರಿಸೋದಿಲ್ಲ. ಸೊ ಹಾಗಾಗಿ ಈಗ ಉಪ್ಪು ಚೂರು 1-2 ಚಿಟಿಕೆ ಅಷ್ಟು ಉಪ್ಪನ್ನ ಮೇಲೆ ಉದುರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡೋಕ್ಕೆ ಸೇಮ್ ಚಿತ್ರಾನ್ನ ಥರನೇ ಅನಿಸುತ್ತೆ. ಕ್ಯಾಬೇಜ್ ಯಾವುದು ಈರುಳ್ಳಿ ಯಾವುದು ಅಂತ ನಮಗೆ ಗೊತ್ತಾಗಲ್ಲ. ಎರಡೂ ಒಂದೇ ರೀತಿ ಟ್ರಾನ್ಸ್ಪರೆಂಟಾಗಿ ಆಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೋಡ್ತಾ ಇದ್ದೀರಲ್ವಾ, ನೋಡೋಕ್ಕೆ ಸೇಮ್ ಚಿತ್ರಾನ್ನ ಥರನೇ ಅನಿಸುತ್ತೆ. ನಮಗೆ ಇದು ಕ್ಯಾಬೇಜ್ ರೈಸ್ ಅಂತ ಹೇಳಿ ಕಂಡುಹಿಡಿಯೋಕ್ಕೂ ಸಾಧ್ಯ ಆಗೋದಿಲ್ಲ. ಬೇರೆ ತರಕಾರಿ ಆದರೆ ಹೈಲೈಟಾಗಿ ಕಾಣಿಸುತ್ತೆ, ಬಟ್ ಕ್ಯಾಬೇಜು ಟ್ರಾನ್ಸ್ಪರೆಂಟ್ ಆಗೋದ್ರಿಂದ ಅದಷ್ಟು ಹೈಲೈಟಾಗೇನು ಕಾಣಿಸೋದಿಲ್ಲ. ಸೊ ಫ್ರೆಂಡ್ಸ್, ಫೈನಲಿ ಸೂಪರ್ ಟೇಸ್ಟಿ ಆಗಿರೋ ಅಂತಹ ಕ್ಯಾಬೇಜ್ ರೈಸ್ ಅಥವಾ ಕ್ಯಾಬೇಜ್ ಚಿತ್ರಾನ್ನ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಕ್ಯಾಬೇಜ್ ತಂದಾಗ ಒಂದ್ಸಲಿ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಹೇಳೋ ಅವಶ್ಯಕತೆ ಇಲ್ಲ ಇದು ಕ್ಯಾಬೇಜ್ ರೈಸ್ ಅಂತ. ತಿಂದಾಗಲೂ ಅದೇನು ಗೊತ್ತಾಗೋದಿಲ್ಲ, ಬಟ್ ಯಾವುದೋ ಒಂದು ಫ್ಲೇವರ್ಡ್ ರೈಸ್ ಅಂತ ಅನಿಸ್ಕೊಳ್ಳುತ್ತೆ. ಕ್ಯಾಬೇಜ್ ತಿಂದೇ ಇರೋ ಅಂಥ ದೊಡ್ಡವರಾಗಲಿ ಮಕ್ಕಳಾಗಲಿ ಎಲ್ರಿಗೂ ನೀವು ಆರಾಮಾಗಿ ಈ ರೀತಿ ರೈಸ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನಿಮಗೆ ಈ ಒಂದು ಕ್ಯಾಬೇಜ್ ರೈಸ್ನ ವಿಡಿಯೋ ಇಷ್ಟ ಆಗಿದರೆ ಮರೀದೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನೂ ಹೆಚ್ಚಿನ ಈ ರೀತಿಯಾಗಿರೋಂಥ ರೆಸಿಪೀಸ್ ವಿಡಿಯೋಸ್ ನಿಮಗೆ ಸದಾಕಾಲ ಸಿಗ್ತಾ ಇರುತ್ತೆ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.